ಕಿರುಕುಳಕ್ಕೆ ಯುವಕ ಆತ್ಮಹತ್ಯೆಗೆ ಶರಣು. ಕಂಪನಿ ಮೇಲೆ ಕಲ್ಲು ತೂರಾಟ ನಡೆಸಿದ ಗ್ರಾಮಸ್ಥರು. ಬೆಳಗಾವಿಯ ಹಿಂಡಾಲ್ಕೋ ಕಂಪನಿಯಲ್ಲಿ ಕೆಲಸ ಮುಂದುವರಿಸಲು ಗುತ್ತಿಗೆದಾರ 5 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆಂದು ಯುವ ಕಾರ್ಮಿಕನೊಬ್ಬ ವಾಟ್ಸಪ್ ಸ್ಟೇಟಸ್ನಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದು, ರೊಚ್ಚಿಗೆದ್ದ ಗ್ರಾಮಸ್ಥರು ಕಲ್ಲು ತೂರಾಟ ನಡೆಸಿದ್ದಾರೆ. ಬೆಳಗಾವಿ ತಾಲೂಕಿನ ಮುತ್ಯಾನಟ್ಟಿ ಗ್ರಾಮದ ನಿವಾಸಿಯಾದ 24 ವರ್ಷದ ಶಂಕರ್ ತಳವಾರ್ ಎಂಬ ಯುವಕ ಹಿಂಡಾಲ್ಕೋ ಕಂಪನಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತ ಶಂಕರ್ ಆತ್ಮಹತ್ಯೆಗೂ ಮುನ್ನ ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಡೆತ್ ನೋಟ್ ಬರೆದು ತನ್ನ ಸಾವಿಗೆ ಹಿಂಡಾಲ್ಕೋ ಕಂಪನಿ ಹಾಗೂ ಫಯಾಲ್ ನಂದಿ ಕಾಂಟ್ರಾಕ್ಟ್ ಕಿರುಕುಳವೇ ನೇರ ಕಾರಣ ಎಂದು ಉಲ್ಲೇಖಿಸಿದ್ದಾನೆ. ಹಳೆ ಕಾರ್ಮಿಕರನ್ನ ತೆಗೆದು ಹೊಸಬರನ್ನ ನೇಮಿಸಿಕೊಳ್ಳುವ ಪ್ರಕ್ರಿಯೆ ನಡೆಸುತ್ತಿದ್ದ ಗುತ್ತಿಗೆದಾರ ಫಯಾಲ್ ನಂದಿ ಊರಿನ ಜನರ ಬದಲು ತಮ್ಮ ಸಂಬಂಧಿಕರನ್ನೇ ಕೆಲಸಕ್ಕೆ ನೇಮಿಸಿಕೊಳ್ಳುತ್ತಿದ್ದಾರೆ. ಕೆಲಸ ಮುಂದುವರಿಸಬೇಕಾದರೆ 5 ಲಕ್ಷ ರೂಪಾಯಿ ನೀಡುವಂತೆ ಶಂಕರ್ ಬಳಿ ಬೇಡಿಕೆ ಇಟ್ಟಿದ್ದ ಎಂದು ಯುವಕ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಶಂಕರ್ ಸಾವಿನ ಸುದ್ದಿ ಹರಡುತ್ತಿದ್ದಂತೆ ಆಕ್ರೋಶಗೊಂಡ ಸಂಬಂಧಿಕರು, ಸ್ನೇಹಿತರು ಹಾಗೂ ಮುತ್ಯಾನಟ್ಟಿ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಕಂಪನಿಯ ಮುಂಭಾಗ ಜಮಾಯಿಸಿದರು. ಕಂಪನಿಯ ಮ್ಯಾನೇಜ್ಮೆಂಟ್ ಹಾಗೂ ಗುತ್ತಿಗೆದಾರನ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿ ಹಿಂಡಾಲ್ಕೋ ಕಚೇರಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಹಾಗೂ ಶಾಸಕ ಆಸಿಫ್ ಸೇರ್ ಭೇಟಿ ನೀಡಿ ಬಿಗುವಿನ ವಾತಾವರಣವನ್ನು ತಿಳಿಗೊಳಿಸಲು ಪ್ರಯತ್ನಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಆಸಿಫ್ ಸೇರ್ ಅವರು, ಮುತ್ಯಾನಟ್ಟಿ ಗ್ರಾಮ ನಮ್ಮದು. ಇಲ್ಲಿನ ಕಷ್ಟ ಸುಖಕ್ಕಾಗಿ ನಾವು ಸದಾ ಬೆಂಬಲಕ್ಕಿದ್ದೇವೆ. ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕಂಪನಿಯವರೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದರು. ನೊಂದ ಕುಟುಂಬಸ್ಥರ ಮನವೊಲಿಸುವ ಯತ್ನಗಳು ಮುಂದುವರೆದಿದ್ದು, ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ 100ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ. ಈ ಘಟನೆ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಾಗಿದೆ. ಸ್ವಲ್ಪ ತೊಂದರೆ ಆಗಿದೆ. ನನ್ನ ಮೈಂಡ್ ಸರಿ ಇಲ್ಲ. ನಾವು ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಅಲ್ಲಿ ಇದೀವಿ, ಬಟ್ ಅಲ್ಲಿ ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವ್ರು ನಮ್ಗೆ ಅನುಕೂಲ ಮಾಡ್ತಾ ಇಲ್ಲ ಅಂತ ಹೇಳಿ ಬರೆದು ಬಿಟ್ಟು ಅವರು ಪಾಪ ತೀರ್ಕೊಂಡಿದ್ದಾರೆ. ಅದರಿಂದ ನಮ್ಮ ಪೊಲೀಸ್ ಕಮಿಷನರ್ ಅವರು ಮತ್ತೆ MLA ಸಾಹೇಬ್ರು, ಆಸಿಫ್ ಸೇಠ್ ಸಾಹೇಬ್ರು ಬಂದು ಇಲ್ಲಿ ಒಂದು ಪ್ರಾಥಮಿಕ ಸಭೆಯನ್ನು ನಡೆಸಿದ್ದಾರೆ. ಅದಾದ ನಂತರ ನಾನು ಬರ್ಬೇಕಂತ ಹೇಳಿದ ನಂತರ ನಾನು ಬಂದ್ಬಿಟ್ಟು ಇಲ್ಲಿ ಎಲ್ಲ ಮುಖಂಡರ ಜೊತೆ ನಾನು ಮಾತಾಡಿದ್ದೀನಿ. ಎಲ್ಲ ಮುಖಂಡರು ನಮ್ಮೆಲ್ಲರಿಗೂ ಪರಿಚಯ. ಸೊ ಅವರೆಲ್ಲರನ್ನು ಕೂರಿಸ್ಬಿಟ್ಟು ಗ್ರಾಮಸ್ಥರಿರ್ಬೋದು, ಮುಖಂಡರಿರ್ಬೋದು ಹಾಗೂ ಯಾರು ತೀರ್ಕೊಂಡಿದ್ದಾರೆ ನಮ್ಮ ಶಂಕರ್ ತಳವಾರ್ ಅವರು, ಅವರ ಸಂಬಂಧಿಕರು, ಅವ್ರ ತಂದೆಯವರು, ಮಾಮ, ಇಬ್ಬರು ತಮ್ಮ, ಇಲ್ಲಿ ಒಬ್ಬ ಪಾಪ ಅವರೆಲ್ಲರಿಗೂ ನಾವು ಸಾಂತ್ವನವನ್ನು ಹೇಳ್ತಾ ಇದ್ದೀವಿ. ಏನಾಗಿದೆ ಅದು ಬಹಳ ದುರದೃಷ್ಟ, ಬಟ್ ಅದು ಆಗಿ ಹೋಗಿದೆ. ಇವರು 2-3 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಮೊದಲನೇದು, ಈ ಫ್ಯಾಕ್ಟ್ರಿ ಮುಖಾಂತರ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಅವರು ಮನವಿ ಇಟ್ಟಿದ್ದಾರೆ. ಸೊ ಎಲ್ಲ ಫ್ಯಾಕ್ಟ್ರಿ ಯಜಮಾನರ ಜೊತೆ ನಾವು ಮಾತಾಡಿದ್ದೀವಿ. ಅವರಿಗೆ ಎಷ್ಟು ಪರಿಹಾರ ಬೇಕೋ ಅಷ್ಟು ಕೊಡಿಸ್ಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ಮೀರಿ MLA ಸಾಹೇಬ್ರನ್ನು ವೈಯಕ್ತಿಕವಾಗಿಯೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಒಂದು ರೆಕಾರ್ಡ್ ಮೇಲೆ ನಾವು ಬಂದಿಟ್ಕೊಂಡಿದ್ದೀವಿ. ಎರಡನೇದು, ಇಬ್ಬರು ತಮ್ಮ ಯಾರಿದ್ದಾರೆ, ನಿಮ್ಮ ಹೆಸರೇನು? ವಿಶಾಲ್ ಮತ್ತೆ ನಿಮ್ಮ ಶಶಿ ಇದ್ರಲ್ಲ, ಇವರ ಇಬ್ಬರಿಗೂ ಇವತ್ತೇ ತಕ್ಷಣದಿಂದ ಜಾರಿಗೆ ಬರುವಂತೆ ಇವತ್ತೇ ನಾವು ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ನಾವು ಇಲ್ಲಿ ಹಿಂಡಾಲ್ಕೋ ಯಜಮಾನರ ಜೊತೆ ಯೂನಿಟ್ ಹೆಡ್ ಯಾರಿದ್ದಾರೆ ಅವ್ರಿಗೆ ಹೇಳಿದ್ದೀವಿ. ಅವರಿಗೆ ವರ್ಕ್ ಆರ್ಡರ್ ರೆಡಿ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಉದ್ಯೋಗ ಕೊಡ್ತಾರೆ. ಇವರಲ್ಲಿ ಒಬ್ಬರು ITI ಮಾಡಿದ್ದಾರೆ. ನೀವು ಮಾಡಿದ್ದೀರಿ? ಅವರು ITI ಮಾಡಿದ್ದಾರೆ. ಸೊ ಶಶಿ ಅವರು ITI ಮಾಡಿದ್ದಾರೆ. ಸೊ ಅವ್ರ ಬೇಡಿಕೆ ಏನಿತ್ತಂದ್ರೆ, ಯಾರು ITI ಮಾಡಿದ್ದಾರೆ ಆ ಹುದ್ದೆಗೆ ತಕ್ಕಂತೆ, ಆ ಯೋಗ್ಯತೆಗೆ ತಕ್ಕಂತೆ ಹುದ್ದೆ ಅವ್ರಿಗೆ ಕೊಡಬೇಕು. ಸೊ ITI ಓಪನಿಂಗ್ ಬಂದ ತಕ್ಷಣ ಅವ್ರಿಗೆ ಅಕಾಮಿಡೇಟ್ ಮಾಡ್ಬೇಕಂತ ಹೇಳಿ ನಾವು ಯೂನಿಟ್ ಹೆಡ್ಗೆ ಹೇಳಿದ್ದೀವಿ. ಅದಕ್ಕೂ ಅವರು ಬಹಿರಂಗವಾಗಿ ಒಪ್ಪಿಗೆಯನ್ನು ನೀಡಿದ್ದಾರೆ. ಮೂರನೇದು, ಇಲ್ಲಿ 5 ಗ್ರಾಮಗಳಲ್ಲಿ ಏನ್ ಯುವಕರಿದ್ದಾರೆ ಅವರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ನಮ್ಮ ಎಲ್ಲಾ ಮುಖಂಡರು, ಮಹೇಶ್, ಸುರೇಶ್, ಗಣಪತಿ ಇವರೆಲ್ಲರೂ ಪ್ರಸ್ತಾಪ ಮಾಡಿದ್ರು. ಗಂಗಾ ಅವರವರು ಮತ್ತೆ ನಮ್ಮ
ಮುನಿಯಪ್ಪ ಅವರು ಇವರೆಲ್ಲರೂ ಹೇಳಿದ್ರು. ಸೊ ಅದರಂತೆ ನಾವು ಏನ್ ತೀರ್ಮಾನ ಮಾಡಿದ್ವಿ ಅಂದ್ರೆ, ನಾನು MLA ಸಾಹೇಬ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಅವ್ರು ನನ್ನ ಕಚೇರಿಗೆ ಬರ್ತಾರೆ. ಪೊಲೀಸ್ ಕಮಿಷನರ್ ಅವರು ಭೂಷಣ್ ಸಾಹೇಬ್ರು ನನ್ನ ಕಚೇರಿಗೆ ಬರ್ತಾರೆ, ಎಲ್ಲಾ ಮುಖಂಡರು ಬರ್ತಾರೆ. ಎಲ್ಲಾ ಮುಖಂಡರ ಜೊತೆ ಈ 5 ಗ್ರಾಮಗಳಲ್ಲಿ ಯಾರ್ಯಾರು ಯುವಕರಿದ್ದಾರೆ, ಅವರಿಗೆ ಏನ್ ಕ್ವಾಲಿಫಿಕೇಶನ್ ಇದೆ ಅದರದ್ದು ಪಟ್ಟಿ ಇಟ್ಕೊಂಡು, ಇಲ್ಲಿ ಸರಿಸುಮಾರು ಒಂದು 100ಕ್ಕಿಂತ ಹೆಚ್ಚು ಪೆಟಿ ಕಾಂಟ್ರಾಕ್ಟರ್ಸ್ ಇದ್ದಾರೆ. ಸೊ ಆ ಕಾಂಟ್ರಾಕ್ಟರ್ಸ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ನಾವು ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ ರೀ. ನಮ್ಮ ಉದ್ದೇಶ ಅದಲ್ಲ, ಡಿಸ್ಟರ್ಬ್ ಮಾಡಲ್ಲ. ಆದ್ರೆ ನಮ್ಮ ಲೋಕಲ್ ಯುವಕರಿಗೆ ನಾವು ಹೆಂಗ್ ಫ್ಯಾಕ್ಟರಿನಲ್ಲಿ ಉದ್ಯೋಗ ಕೊಡಿಸ್ಬೇಕೋ ಅದರ ಬಗ್ಗೆ ನಾವು ಆ ದಿವಸ ಕೂತ್ಕೊಂಡು ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿ ಒಂದು ಒಳ್ಳೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದೀನಿ. ಅದಕ್ಕೆ ಎಲ್ಲರೂ ಬಹಿರಂಗವಾಗಿ ಇವತ್ತು ಒಪ್ಪಿಗೆಯನ್ನು ನೀಡಿ. ಅದನ್ನು ನಾವೀಗ ಪೊಲೀಸ್ ಕಮಿಷನರ್ ಅವರಿಗೆ ಹೇಳಿದೀವಿ. ಇದೇನಿದೆ ಇದು ಈ ತರದ್ದು ಮೊದಲನೇ ಪ್ರಕರಣ ಅಲ್ಲ, ಈ ತರ ಎಲ್ಲೆಲ್ಲೋ ಹರಾಸ್ಮೆಂಟ್ಸ್ ಆಗ್ತಾ ಇರ್ತವೆ. ಸೊ ಇದನ್ನು ಬಹಳ ಸೂಕ್ಷ್ಮತೆಯಿಂದ ತನಿಖೆ ಮಾಡ್ಬೇಕು. ಈ ತರ ಯಾವುದೇ ಅವರು ಡಿಮಾಂಡ್ ಮಾಡಿದ್ದಾರೆ, ಇವರು ದುಡ್ಡು ಕೊಟ್ಟಿದ ನಂತರ ಪರ್ಮನೆಂಟ್ ಮಾಡ್ತೀನಂತ ಆಮಿಷ ಹೇಳಿದ್ದಾರೆ ಅಂದ್ರೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ನಾವು ತಗೊಳ್ತೀವಿ. ಪೊಲೀಸ್ ಕಮಿಷನರ್ ಅವರಿಗೆ ನಾನು ಅದೇ ಹೇಳಿ. ಇಲ್ಲಿ ಹೆಂಡಾಲ್ ಕಂಪ್ನಿಯಲ್ಲಿ ಪೆಟಿ ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತಾ ಇದೆ. ಅವ್ರಿಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಜಾಬ್ ಸಿಗಲಿಲ್ಲ ಅಂತ ಒಳಗೆ ಆತ್ಮಹತ್ಯೆ ಮಾಡಿದ ಒಂದು ಸ್ಟೇಟಸ್ ಇಟ್ಟು ಬರೋಬರ್ ನಮಗೆ ನೌಕರಿ ಸಿಗಲಿಲ್ಲ. ಮುದ್ದನೆಟ್ಟಿ ಗ್ರಾಮ ನಮಗೆ ಭಾಳ ಕ್ಲೋಸ್, ವಾರ ಅಲ್ಲೇ ಹೋಗ್ತಾ ಇರ್ತೀವಿ. ಎಲ್ಲರೂ ನಮಗೆ ಸ್ನೇಹಿತರಿದ್ದಾರೆ. ಅದಾದ್ಮೇಲೆ ನಾನು ಮತ್ತೆ ಇದರಲ್ಲಿ ಬಂದು ಏನಾಗಿದೆ ನೋಡಿ ಚೆಕ್ ಮಾಡಿ ಡಿ.ಸಿ. ಸಾಹೇಬರು ಬಂದೆ. ಡಿ.ಸಿ. ಸಾಹೇಬ್ರು ಎಲ್ಲರ ಮುಖಾಂತರ ಒಂದು ಮೀಟಿಂಗ್ ತಗೊಂಡೆ, ಏನಾಗಿದೆ ಎಲ್ಲ ಚರ್ಚೆ ಮಾಡಿ, ಅವ್ರಿಗೆ 2 ತಮ್ಮ ಇದ್ದಾರೆ, ಅವ್ರಿಗೆ ಇಬ್ಬರಿಗೆ ಇಲ್ಲಿ ಇಮಿಡಿಯೇಟ್ಲಿ ನೌಕರಿ ಸಿಗಬೇಕು. ಜೊತೆ ಏನು ಕೊಡುಗೆ ಫ್ಯಾಮಿಲಿಗೆ ಪರಿಹಾರ ಸಿಗಬೇಕಂತ ಮುಖಂಡರಿಂದ ಒಂದು ಕಂಪ್ನಿಯಿಂದ ಮಾತಾಡಿ, ಕಂಪ್ನಿ ಲಿಮಿಟೆಡ್ ಜೊತೆ ಮಾತಾಡಿ ಒಂದು ಪರಿಹಾರ ಕೊಡೋದು, ಅದು ಫೈನಲ್ ಆಗಿದ್ದು. ಇದು ಇವತ್ತು ಕೊಡ್ತಾರೋ, ಮತ್ತು ಅದ್ರ ಜೊತೆ ಕಡಿಮೆ ಆಗ್ತಾ ಇತ್ತು. ಮತ್ತು ಊರು ಹಿರಿಯವರು ಹೇಳಿದ ಮೇಲೆ ನನ್ನ ಕಡೆಗೂ ನಾ ಕೊಡ್ತೀನಿ ಅಂದರೆ ಒಂದು ಸ್ವಲ್ಪ ನಾನು ಕೈ ಹಾಕಿದ್ದೀನಿ, ಕೈ ಕೊಡ್ತೀನಿ, ಓಕೆ ಅವ್ರು ಕೊಡ್ತೀನಿ. ಹೀಗೆ ನಮಗೆ ಆರಾಮಿರಲಿ, ಅದು ಕೊಡುತ್ತೆ ಅದು ಆರೋಪ ಮಾಡಿದ್ದಾರೋ. ಡಿ.ಸಿ. ಸಾಹೇಬ್ ಒಂದು ಮೀಟಿಂಗ್ ತಗೋತಾರೆ, ಒಂದು 3-4 ದಿವಸ ಮೀಟಿಂಗ್ ತಗೊಂಡ್ಮೇಲೆ ನಮ್ದು 5 ಗ್ರಾಮ ಏನಿದೆ, ಮುತ್ತನಟ್ಟಿ, ವಸಂತಪುರ, ಕಲಬುರ್ಗಿ, ಯಮನಾಪುರ, ಇಲ್ಲಿಂದ ಹುಡುಗರಿಗೆ ತಗೋಬೇಕಂದ್ರೆ ಒಂದು ತೀರ್ಮಾನಕ್ಕೆ ಬರ್ತದೆ.